ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಬ್ಲಡ್ ಸರ್ಕ್ಯುಲೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಬ್ಲಡ್ ಸರ್ಕ್ಯುಲೇಷನ್ ಈಸ್ ದಿ ಪ್ರೊಸೆಸ್ ಆಫ್ ಮೂವಿಂಗ್ ಬ್ಲಡ್ ಥ್ರೂ ದಿ ಬಾಡಿ. ಹೌದು ಸರ್, ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ಏನು? ಇಟ್ ಈಸ್ ದ ಪ್ರೊಸೆಸ್ ಆಫ್ ಮೂವಿಂಗ್ ಬ್ಲಡ್. ಸೊ ನಮ್ಮ ಬಾಡಿಯಲ್ಲಿ ಕಂಟಿನ್ಯೂಸ್ ಆಗಿ ಬ್ಲಡ್ ಏನಾಗ್ತಾ ಇದೆ, ಮೂವ್ ಆಗ್ತಾ ಇದೆ. ಸೊ ಅದನ್ನು ನಾವು ಬ್ಲಡ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಓಕೆ, ದಿ ಹಾರ್ಟ್ ಪಂಪ್ಸ್ ದಿ ಬ್ಲಡ್ ಆ್ಯಂಡ್ ಬ್ಲಡ್ ವೆಸಲ್ ಕ್ಯಾರಿ ಇಟ್. ಹೌದು ಸರ್, ಹಾರ್ಟ್ ಏನು ಮಾಡುತ್ತೆ, ಬ್ಲಡ್ಡನ್ನು ಪಂಪ್ ಮಾಡುತ್ತೆ ಆ್ಯಂಡ್ ಬ್ಲಡ್ ವೆಸಲ್ಸ್ ಏನು ಮಾಡ್ತವೆ, ಬ್ಲಡ್ಡನ್ನು ಕ್ಯಾರಿ ಮಾಡ್ತವೆ. ಓಕೆ, ಬ್ಲಡ್ ವೆಸಲ್ಸ್ ಅಂದರೆ ಏನು? ಆರ್ಟ್ರೀಸ್, ವೇನ್ಸ್ ಆ್ಯಂಡ್ ಕ್ಯಾಪಿಲರೀಸ್. ನೆಕ್ಸ್ಟ್, ಬ್ಲಡ್ ಬ್ರಿಂಗ್ಸ್ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಟು ಆಲ್ ಪಾರ್ಟ್ ಆಫ್ ದಿ ಬಾಡಿ ಆ್ಯಂಡ್ ಟೇಕ್ ಅವೇ ವೇಸ್ಟ್ ಲೈಕ್ ಕಾರ್ಬನ್ ಡೈಆಕ್ಸೈಡ್. ಹೌದು ಸರ್, ಏನು ಮಾಡುತ್ತೆ ಇದು? ಆಕ್ಸಿಜನ್ ಸಪ್ಲೈ ಮಾಡುತ್ತೆ, ಇದು ನ್ಯೂಟ್ರಿಷನ್ ಸಪ್ಲೈ ಮಾಡುತ್ತೆ. ಸರ್, ನಮಗೆ ಸರ್ಕ್ಯುಲೇಷನ್ ಯಾಕೆ ಇಂಪಾರ್ಟೆಂಟು ಅಂದರೆ, ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ಏನು ಸರ್? ಬ್ಲಡ್ ಇಲ್ಲಿ ಮೂವ್ ಆಗ್ತಾ ಇದೆ. ಓಕೆ, ಬ್ಲಡ್ ಏನಾಗ್ತಾ ಇದೆ, ಮೂವ್ ಆಗ್ತಾ ಇದೆ. ಸೊ ಬ್ಲಡ್ ಮೂವ್ ಆದಾಗ ಅದು ಏನು ತಗೊಂಡು ಹೋಗುತ್ತೆ, ಆಕ್ಸಿಜನ್ ತಗೊಂಡು ಹೋಗುತ್ತೆ. ಅದು ಏನು ತಗೊಂಡು ಹೋಗುತ್ತೆ, ನ್ಯೂಟ್ರಿಷನ್ ತಗೊಂಡು ಹೋಗುತ್ತೆ. ನಮ್ಮ ಬಾಡಿ ಎಲ್ಲ ಪಾರ್ಟ್ಗಳಿಗೆ ಇದು ಆಕ್ಸಿಜನ್ ತಗೊಂಡು ಹೋಗುತ್ತೆ ಆ್ಯಂಡ್ ನ್ಯೂಟ್ರಿಷನ್ ತಗೊಂಡೋಗಿ ಕೊಡುತ್ತೆ. ಆ್ಯಂಡ್ ಆಲ್ ಬಾಡಿ ಪಾರ್ಟಿಂದ ವೇಸ್ಟ್ ಇರುತ್ತೆ ಇಲ್ಲ, ಆಲ್ ಬಾಡಿ ಪಾರ್ಟಿಂದ ವೇಸ್ಟ್ ಇರುತ್ತೆ ಅಲ್ಲ, ಲೈಕ್ ಕಾರ್ಬನ್ ಡೈಆಕ್ಸೈಡ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಅದನ್ನು ಇದು ಏನು ಮಾಡುತ್ತೆ, ತಗೊಂಡು ಹೋಗುತ್ತೆ, ರಿಟರ್ನ್ ತಗೊಂಡು ಬರುತ್ತೆ ಕಿಡ್ನಿಯಿಂದ ಮತ್ತೆ ಹೊರಗಡೆ ಹಾಕುತ್ತೆ. ಓಕೆ, ಸೊ ಐ ಥಿಂಕ್ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಅರ್ಥ ಆಗಿರ್ಬೋದು. ಸೊ ನೆನ್ಪಿಟ್ಕೊಳ್ಳಿ, ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ಏನು ಸರ್? ಇಟ್ ಈಸ್ ಅ ಕಂಟಿನ್ಯೂಯಸ್ ಮೂವ್ಮೆಂಟ್ ಆಫ್ ದಿ ಬ್ಲಡ್ ಇನ್ ದಿ ಬ್ಲಡ್ ವೆಸಲ್ ಥ್ರೂ ಔಟ್ ದಿ ಬಾಡಿ ಅಂತ ನೀವು ನೆನ್ಪಿಟ್ಕೊಳ್ಬಹುದು. ಸೊ ನೆಕ್ಸ್ಟ್ ನಾವು ನೋಡಿದಾಗ ಟೈಪ್ಸ್ ಆಫ್ ಸರ್ಕ್ಯುಲೇಷನ್. ಸೊ ಟೈಪ್ಸ್ ಆಫ್ ಸರ್ಕ್ಯುಲೇಷನ್ ನಾವು ನೋಡಿದ್ರೆ, ಸೊ ಇಲ್ಲಿ ಎರಡು ಟೈಪ್ಸ್ ಬರ್ತವೆ. ಒಂದು ಪಲ್ಮೋನರಿ ಸರ್ಕ್ಯುಲೇಷನ್, ಇನ್ನೊಂದಿರೋದು ಸಿಸ್ಟಮಿಕ್ ಸರ್ಕ್ಯುಲೇಷನ್. ಓಕೆ, ಸೊ ಪಲ್ಮೋನರಿ ಅಂದರೆ ಲಂಗ್ಸ್. ಪಲ್ಮೋನರಿ ಅಂದರೆ ಏನು ಸರ್? ಲಂಗ್ಸ್. ಓಕೆ, ಸೊ ಪಲ್ಮೋನರಿ ಸರ್ಕ್ಯುಲೇಷನ್ ಅಂದರೆ ಏನು ಸರ್? ಹಾರ್ಟ್ ಮತ್ತು ಲಂಗ್ ಮಧ್ಯದಲ್ಲಿ ಆಗೋ ಸರ್ಕ್ಯುಲೇಷನ್. ಓಕೆ, ಬ್ಲಡ್ ಎಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ ಸರ್? ಇಲ್ಲಿ ಬ್ಲಡ್ ಮೂವ್ಮೆಂಟ್ ಬಿಟ್ವೀನ್ ದಿ ಹಾರ್ಟ್ ಆ್ಯಂಡ್ ಲಂಗ್ ಈಸ್ ನೋನ್ ಆ್ಯಸ್ ಪಲ್ಮೋನರಿ ಸರ್ಕ್ಯುಲೇಷನ್. ಓಕೆ, ಸೊ ಇಲ್ಲೇನಾಗುತ್ತೆ ಸರ್? ಹಾರ್ಟ್ ಆ್ಯಂಡ್ ಲಂಗ್ಸ್ ಮಧ್ಯದಲ್ಲಿ ಸರ್ಕ್ಯುಲೇಷನ್ ಆಗುತ್ತೆ. ಓಕೆ, ಸೊ ಇದ್ರ ಪರ್ಪಸ್ ಏನಿದೆ? ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಲಂಗ್ಸ್ ಒಳಗಡೆ ಏನಾಗ್ತಾ ಇದೆ ಸರ್? ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗ್ತಾ ಇದೆ. ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತಾ ಇದ್ದಾವೆ? ಎಕ್ಸ್ಚೇಂಜ್ ಆಗ್ತಾ ಇದ್ದಾವೆ. ಓಕೆ, ಡಿಆಕ್ಸಿಜಿನೇಟೆಡ್ ಬ್ಲಡ್ ಇರೋದು ಏನಾಗ್ತಾ ಇದೆ? ಅದು ಆಕ್ಸಿಜಿನೇಟೆಡ್ ಆಗ್ತಾ ಇದೆ. ಓಕೆ, ಡಿಆಕ್ಸಿಜಿನೇಟೆಡ್ ಬ್ಲಡ್ ಇರೋದು ಆಕ್ಸಿಜಿನೇಟೆಡ್ ಬ್ಲಡ್ ಕನ್ವರ್ಟ್ ಆಗ್ತಾ ಇದೆ. ಎಲ್ಲಿ ಸರ್? ಲಂಗ್ಸ್ ಒಳಗಡೆ ಕನ್ವರ್ಟ್ ಆಗ್ತಾ ಇದೆ. ನೆಕ್ಸ್ಟ್, ಸಿಸ್ಟಮಿಕ್ ಸರ್ಕ್ಯುಲೇಷನ್. ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂದರೆ ಏನು? ನಮ್ಮ ಹಾರ್ಟ್ ಮಧ್ಯೆ ಮತ್ತು ಆಲ್ ಬಾಡಿ ಸಿಸ್ಟಮ್ಸ್ ಮಧ್ಯೆ ಏನಾಗ್ತಾ ಇದೆ? ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇದೆ. ಹಾರ್ಟ್ ಆ್ಯಂಡ್ ಡೈಜೆಸ್ಟಿವ್ ಸಿಸ್ಟಮ್, ಹಾರ್ಟ್ ಆ್ಯಂಡ್ ರೀನಲ್ ಸಿಸ್ಟಮ್, ಹಾರ್ಟ್ ಆ್ಯಂಡ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಎಲ್ಲ. ಓಕೆ, ಸೊ ನಮ್ಮ ಹಾರ್ಟ್ ಆ್ಯಂಡ್ ರೆಸ್ಟ್ ಆಫ್ ದಿ ಬಾಡಿ, ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲಾಗ್ತಾ ಇದೆ ಸರ್? ಹಾರ್ಟ್ ಆ್ಯಂಡ್ ರೆಸ್ಟ್ ಆಫ್ ದಿ ಬಾಡಿ ಮಧ್ಯದಲ್ಲಿ ಏನಾಗ್ತಾ ಇದೆ? ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇದೆ. ಅದನ್ನು ನಾವು ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಪರ್ಪಸ್ ಏನಿದೆ ಸರ್? ಅದು ಆಕ್ಸಿಜನ್ ಸಪ್ಲೈ ಮಾಡುತ್ತೆ. ಎಲ್ಲ ಬಾಡಿ ಪಾರ್ಟ್ಗಳಿಗೆ ಆಕ್ಸಿಜನ್ ಬೇಕು. ಓಕೆ, ಟು ಸರ್ವೈವ್ ಆಗೋಕ್ಕೆ ಅದಕ್ಕೇನು ಬೇಕು? ಆಕ್ಸಿಜನ್ ಬೇಕು ಆ್ಯಂಡ್ ನ್ಯೂಟ್ರಿಷನ್ ಕೂಡ ಬೇಕು. ಸೊ ಇದು ಏನು ಮಾಡುತ್ತೆ? ಇಟ್ ಸಪ್ಲೈ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಟು ಆಲ್ ಬಾಡಿ ಟಿಶ್ಯೂ. ಓಕೆ, ಸೊ ಇಲ್ಲಿ ನಾವು ನೋಡೋಣ ಯಾವ ಥರ ಸರ್ಕ್ಯುಲೇಷನ್ ಆಗುತ್ತೆ. ಓಕೆ, ಸೊ ಯಾವ ಥರ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ನಾವು ನೋಡೋಣ. ಸೊ ಫಸ್ಟ್, ಡಿಆಕ್ಸಿಜಿನೇಟೆಡ್ ಬ್ಲಡ್. ಡಿಆಕ್ಸಿಜಿನೇಟೆಡ್ ಬ್ಲಡ್ ಸರ್, ಡಿಆಕ್ಸಿಜಿನೇಟೆಡ್ ಬ್ಲಡ್ ಅಂದರೆ ಬ್ಲಡ್ ಒಳಗಡೆ ಆಕ್ಸಿಜನ್ ಏನಿದೆ? ಕಡಿಮೆ ಇದೆ. ಓಕೆ, ಸೊ ಬ್ಲಡ್ ಒಳಗಡೆ ಆಕ್ಸಿಜನ್ ಕಡಿಮೆ ಇದ್ದರೆ ಅದನ್ನು ನಾವು ಏನಂತ ಹೇಳ್ತೀವಿ? ಡಿಆಕ್ಸಿಜಿನೇಟೆಡ್ ಬ್ಲಡ್. ಓಕೆ, ಸೊ ಡಿಆಕ್ಸಿಜಿನೇಟೆಡ್ ಬ್ಲಡ್ ಬಂದು ಎಲ್ಲಿ ಹೋಗುತ್ತೆ ಸರ್? ಎಲ್ಲಿ ಎಂಟರ್ ಆಗುತ್ತೆ? ರೈಟ್ ಏಟ್ರಿಯಮ್. ಓಕೆ, ಸೊ ಇಲ್ಲಿ ನಾವು ಡಯಾಗ್ರಾಮಲ್ಲಿ ನೋಡೋಣ. ಇದೇನಿದೆ? ರೈಟ್ ಏಟ್ರಿಯಮ್, ರೈಟ್ ವೆಂಟ್ರಿಕಲ್, ಲೆಫ್ಟ್ ಏಟ್ರಿಯಮ್, ಲೆಫ್ಟ್ ವೆಂಟ್ರಿಕಲ್. ಓಕೆ, ಸೊ ಇಲ್ಲಿ ನೋಡೋಣ. ಸೊ ಇಲ್ಲಿ ಏನು ಬರುತ್ತೆ? ರೈಟ್ ಏಟ್ರಿಯಮ್ ಒಳಗಡೆ ಡಿಆಕ್ಸಿಜಿನೇಟೆಡ್ ಬ್ಲಡ್ ಬರುತ್ತೆ. ಏನು ಬರುತ್ತೆ ಸರ್? ಡಿಆಕ್ಸಿಜಿನೇಟೆಡ್ ಬ್ಲಡ್ ಬರುತ್ತೆ ರೈಟ್ ಏಟ್ರಿಯಮ್ ಒಳಗಡೆ. ಎಲ್ಲಿಂದ ಬರುತ್ತೆ ಸರ್? ಫ್ರಮ್ ಸುಪೀರಿಯರ್ ಆ್ಯಂಡ್
ಇಂಫೀರಿಯರ್ ವನಕೇವ. ಸುಪೀರಿಯರ್ ಅಂದರೆ ಮೇಲ್ಗಡೆ, ಇಂಫೀರಿಯರ್ ಅಂದರೆ ಕೆಳಗಡೆ. ಸೊ ಸುಪೀರಿಯರ್ ವನಕೇವದಿಂದ ಬರುತ್ತೆ ಮತ್ತು ಇಂಫೀರಿಯರ್ ವನಕೇವ. ಓಕೆ, ಸುಪೀರಿಯರ್ ಅಂದರೆ ಮೇಲ್ಗಡೆ ಬಾಡಿ ಪಾರ್ಟಿಂದ ಬರುತ್ತೆ, ಇಂಫೀರಿಯರ್ ಅಂದರೆ ಲೋವರ್ ಬಾಡಿ ಪಾರ್ಟಿಂದ ಏನು ಬರುತ್ತೆ, ಬ್ಲಡ್ ಬರುತ್ತೆ. ಓಕೆ, ಸೊ ಎರಡೂ ಬ್ಲಡ್ ಬಂದು ಎಲ್ಲಿ ಹೋಗುತ್ತೆ ಸರ್, ಅದು ಎಲ್ಲಿ ಎಂಟರ್ ಆಗುತ್ತೆ, ರೈಟ್ ಏಟ್ರಿಯಮ್. ಓಕೆ, ಸೊ ರೈಟ್ ಏಟ್ರಿಯಮ್ ಒಳಗಡೆ ಎಂಟರ್ ಆದಾಗ ಆ ಬ್ಲಡ್ ಮತ್ತೆ ಎಲ್ಲಿಗೆ ಬರುತ್ತೆ ಸರ್, ಇದು ಬರುತ್ತೆ ನಮ್ಮ ಲೆಫ್ಟ್ ವೆಂಟ್ರಿಕಲ್. ಎಲ್ಲಿ ಬರುತ್ತೆ ಸರ್, ಸಾರಿ ರೈಟ್ ವೆಂಟ್ರಿಕಲ್. ಎಲ್ಲಿ ಬರುತ್ತೆ, ರೈಟ್ ವೆಂಟ್ರಿಕಲ್. ಸೊ ರೈಟ್ ವೆಂಟ್ರಿಕಲ್ ಬಂದಾಗ, ಸೊ ರೈಟ್ ವೆಂಟ್ರಿಕಲ್ದಾಗಿರೋ ಬ್ಲಡ್ ಯಾವ ಕಡೆ ಹೋಗುತ್ತೆ ಸರ್, ಅದು ಹೋಗುತ್ತೆ ಟು ದಿ ಪಲ್ಮೋನರಿ ಆರ್ಟ್ರಿ. ಇದೇನಿದೆ, ಪಲ್ಮೋನರಿ ಆರ್ಟ್ರಿ. ಓಕೆ, ಏನಿದೆ ಇದು, ಪಲ್ಮೋನರಿ ಆರ್ಟ್ರಿಯಿಂದ ಎಲ್ಲಿ ಹೋಗುತ್ತೆ, ಅದು ಲಂಗ್ಸಿಗೆ ಹೋಗುತ್ತೆ. ಓಕೆ, ಸೊ ಪಲ್ಮೋನರಿ ಆರ್ಟ್ರಿಯಿಂದ ಲಂಗ್ಸಿಗೆ ಹೋಗುತ್ತೆ. ಸೊ ಲಂಗ್ ಒಳಗಡೆ ಡಿಆಕ್ಸಿಜಿನೇಟೆಡ್ ಬ್ಲಡ್ ಇರೋ ಏನಾಗುತ್ತೆ, ಇದು ಆಕ್ಸಿಜಿನೇಟೆಡ್ ಆಗುತ್ತೆ. ಓಕೆ, ಏನಾಗುತ್ತೆ ಇಲ್ಲಿ, ಆಕ್ಸಿಜಿನೇಟೆಡ್ ಆಗುತ್ತೆ. ಸೊ ಆಕ್ಸಿಜಿನೇಟೆಡ್ ಬ್ಲಡ್ ಆಗುತ್ತೆ. ಸೊ ಆಕ್ಸಿಜಿನೇಟೆಡ್ ಬ್ಲಡ್ ಮತ್ತೆ ರಿಟರ್ನ್ ಬರುತ್ತೆ. ಓಕೆ, ಸೊ ಆಕ್ಸಿಜಿನೇಟೆಡ್ ಬ್ಲಡ್ ಮತ್ತೆ ರಿಟರ್ನ್ ಬರುತ್ತೆ. ಅದನ್ನು ನಾವು ಏನಂತ ಹೇಳ್ತೀವಿ, ಪಲ್ಮೋನರಿ ವೇನ್ ಅಂತ ಹೇಳ್ತೀವಿ. ಪಲ್ಮೋನರಿ ವೇನಿಂದ ಆಕ್ಸಿಜಿನೇಟೆಡ್ ಬ್ಲಡ್ ರಿಟರ್ನ್ ಬರುತ್ತೆ. ಎಲ್ಲಿ ಬರುತ್ತೆ ಸರ್, ಇದೇನಿದೆ ನಮ್ಮದು ಲೆಫ್ಟ್ ವೆಂಟ್ರಿಕಲ್. ಓಕೆ, ಸೊ ಎಲ್ಲಿ ಬರುತ್ತೆ, ಲೆಫ್ಟ್ ವೆಂಟ್ರಿಕಲ್ ಒಳಗಡೆ ಬರುತ್ತೆ. ಸೊ ಲೆಫ್ಟ್ ವೆಂಟ್ರಿಕಲ್ ಒಳಗಡೆ ಬಂದಿದ ಮೇಲೆ ಮತ್ತೆ ಅದು ಕೆಳಗಡೆ ಬರುತ್ತೆ, ಲೆಫ್ಟ್ ವೆಂಟ್ರಿಕಲ್. ಓಕೆ, ಸೊ ಇದು ಲೆಫ್ಟ್ ಏಟ್ರಿಯಮ್, ಸಾರಿ ಲೆಫ್ಟ್ ಏಟ್ರಿಯಮ್ ಒಳಗಡೆ ಬಂದಿರೋದು ಮತ್ತೆ ಇಲ್ಲಿ ಬರುತ್ತೆ, ಲೆಫ್ಟ್ ವೆಂಟ್ರಿಕಲ್. ಓಕೆ, ಸೊ ಲೆಫ್ಟ್ ವೆಂಟ್ರಿಕಲ್ದಾಗಿರೋ ಬ್ಲಡ್ ಮತ್ತೆ ಎಲ್ಲಿ ಹೋಗುತ್ತೆ, ಅಯೋರ್ಟಾದಿಂದ ಹೋಲ್ ಬಾಡಿ ಸಿಸ್ಟಮ್ಗೆ ಹೋಗುತ್ತೆ. ಎಲ್ಲಿ ಹೋಗುತ್ತೆ, ಅಯೋರ್ಟಾದಿಂದ ಹೋಲ್ ಬಾಡಿ ಸಿಸ್ಟಮ್ಗೆ ಇದು ಹೋಗಿಬಿಡುತ್ತೆ. ಮತ್ತು ಇದು ಎಲ್ಲ ಬಾಡಿ ಪಾರ್ಟಿಗೆ ಹೋಗುತ್ತೆ. ಮತ್ತೆ ಸೇಮ್ ಇದೇ ಥರ ನಡೆಯುತ್ತೆ. ಓಕೆ, ಸೊ ಸರ್ಕ್ಯುಲೇಷನ್. ಸೊ ಒನ್ ಬೈ ಒನ್ ನಾವು ನೋಡೋಣ ಪಲ್ಮೋನರಿ ಸರ್ಕ್ಯುಲೇಷನ್. ಸೊ ಫಸ್ಟ್ ಪಲ್ಮೋನರಿ ಸರ್ಕ್ಯುಲೇಷನ್. ಸೊ ಪಲ್ಮೋನರಿ ಸರ್ಕ್ಯುಲೇಷನಲ್ಲಿ ಏನಾಗ್ತಾ ಇದೆ ಸರ್, ಹಾರ್ಟಿಂದ ಲಂಗ್ ತನಕ ಹೋಗ್ತಾ ಇದೆ ಆ್ಯಂಡ್ ಲಂಗಿಂದ ಹಾರ್ಟ್ ತನಕ ಬ್ಲಡ್ ಬರ್ತಾ ಇದೆ. ಓಕೆ, ಸೊ ಇದ್ರ ಪರ್ಪಸ್ ಏನಿದೆ ಸರ್, ಟು ಎಕ್ಸ್ಚೇಂಜ್ ಗ್ಯಾಸಸ್. ಓಕೆ, ಎಕ್ಸ್ಚೇಂಜ್ ಗ್ಯಾಸಸ್ ಅಂದರೆ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಈಸ್ ರಿಮೂವ್ಡ್ ಫ್ರಮ್ ದಿ ಬ್ಲಡ್ ಆ್ಯಂಡ್ ಆಕ್ಸಿಜನ್ ಈಸ್ ಆ್ಯಡೆಡ್ ಟು ದಿ ಬ್ಲಡ್. ಓಕೆ, ಸೊ ಕಾರ್ಬನ್ ಡೈಆಕ್ಸೈಡ್ ನಮ್ಮ ಬ್ಲಡ್ಡಿಂದ ಹೊರಗಡೆ ಹೋಗುತ್ತೆ ಆ್ಯಂಡ್ ಆಕ್ಸಿಜನ್ ಏನಾಗುತ್ತೆ, ಆ್ಯಡ್ ಆಗುತ್ತೆ ಸರ್ ನಮ್ಮ ಬ್ಲಡ್ ಒಳಗಡೆ. ಓಕೆ, ಸೊ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ನಾವು ನೋಡಿದರೆ ಇಲ್ಲೇನಾಗುತ್ತೆ, ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ದಿ ಬಾಡಿ. ಓಕೆ, ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ದಿ ಬಾಡಿ ಎಂಟರ್ ದಿ ರೈಟ್ ಏಟ್ರಿಯಮ್ ಆಫ್ ದಿ ಹಾರ್ಟ್. ಹೌದು ಸರ್, ಇಲ್ಲಿ ಏನಾಗ್ತಾ ಇದೆ, ಡಿಆಕ್ಸಿಜನೇಟೆಡ್ ಬ್ಲಡ್ ಏನಾಗ್ತಾ ಇದೆ, ಎಂಟರ್ ಆಗ್ತಾ ಇದೆ ನಮ್ಮ ರೈಟ್ ಏಟ್ರಿಯಮ್ ಒಳಗಡೆ. ಏನಾಗ್ತಾ ಇದೆ, ರೈಟ್ ಏಟ್ರಿಯಮ್ ಒಳಗಡೆ ಎಂಟರ್ ಆಗ್ತಾ ಇದೆ ಥ್ರೂ ಸುಪೀರಿಯರ್ ಆ್ಯಂಡ್ ಇಂಫೀರಿಯರ್ ವನಕೇವ. ಹೌದು ಸರ್, ಸುಪೀರಿಯರ್ ವನಕೇವದಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ ಬರ್ತಾ ಇದೆ, ಇಂಫೀರಿಯರ್ ವನಕೇವದಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ ಬರ್ತಾ ಇದೆ. ಓಕೆ, ಸುಪೀರಿಯರ್ ವನಕೇವ ಅಂದರೆ ಏನು ಸರ್, ಫ್ರಮ್ ಅಪ್ಪರ್ ಬಾಡಿ ಪಾರ್ಟ್. ಸುಪೀರಿಯರ್ ವನಕೇವ ಎಲ್ಲಿಂದ ತರುತ್ತೆ ಸರ್, ಅಪ್ಪರ್ ಬಾಡಿ ಪಾರ್ಟಿಂದ ಬ್ಲಡ್ ತರುತ್ತೆ. ಇಂಫೀರಿಯರ್ ವನಕೇವ ಅಂದರೆ ಫ್ರಮ್ ಲೋವರ್ ಬಾಡಿ ಪಾರ್ಟ್. ಲೋವರ್ ಬಾಡಿ ಪಾರ್ಟಿಂದ ಏನು ತರುತ್ತೆ, ಇದು ಬ್ಲಡ್ಡನ್ನು ತರುತ್ತೆ. ಓಕೆ, ಸೊ ಇಲ್ಲಿ ಏನಾಗಿದೆ, ಡಿಆಕ್ಸಿಜನೇಟೆಡ್ ಬ್ಲಡ್ ಬಂದಿದೆ ನಮ್ಮ ರೈಟ್ ಏಟ್ರಿಯಮ್ ಒಳಗಡೆ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, ಬ್ಲಡ್ ಫ್ಲೋ ಫ್ರಮ್ ರೈಟ್ ಏಟ್ರಿಯಮ್ ಟು ರೈಟ್ ವೆಂಟ್ರಿಕಲ್. ಹೌದು ಸರ್, ಇಲ್ಲಿ ಏನಾಗುತ್ತೆ, ರೈಟ್ ಏಟ್ರಿಯಮ್ ಟು ರೈಟ್ ವೆಂಟ್ರಿಕಲ್ ಒಳಗಡೆ ಏನಾಗುತ್ತೆ, ಬ್ಲಡ್ ಫ್ಲೋ ಆಗ್ತಾ ಇದೆ. ಓಕೆ, ಬ್ಲಡ್ ಫ್ಲೋ ಫ್ರಮ್ ರೈಟ್ ಏಟ್ರಿಯಮ್ ಟು ರೈಟ್ ವೆಂಟ್ರಿಕಲ್ ಥ್ರೂ ಟ್ರೈಕಸ್ಪಿಡ್ ವಾಲ್ವ್. ಹೌದು ಸರ್, ಇಲ್ಲೊಂದು ವಾಲ್ವ್ ಇದೆ, ಇಲ್ಲೊಂದು ಏನಿದೆ, ಡೋರ್ ಇದೆ. ಆ ಡೋರ್ ಹೆಸರು ಏನಿದೆ, ಟ್ರೈಕಸ್ಪಿಡ್ ವಾಲ್ವ್. ರೈಟ್ ಏಟ್ರಿಯಮಿಂದ ರೈಟ್ ವೆಂಟ್ರಿಕಲ್ಸ್ಗೆ ಏನು ಬರ್ತಾ ಇದೆ, ಬ್ಲಡ್ ಬರ್ತಾ ಇದೆ. ಥ್ರೂ ವಿಚ್ ಡೋರ್ ಸರ್, ಥ್ರೂ ದಿ ಟ್ರೈಕಸ್ಪಿಡ್ ವಾಲ್ವ್. ಓಕೆ, ನೆಕ್ಸ್ಟ್ ಏನಾಗುತ್ತೆ, ದಿ ರೈಟ್ ವೆಂಟ್ರಿಕಲ್ ಪಂಪ್ ದಿ ಬ್ಲಡ್ ಥ್ರೂ ಪಲ್ಮೋನರಿ ವಾಲ್ವ್ ಇಂಟು ದಿ ಪಲ್ಮೋನರಿ ಆರ್ಟ್ರಿ. ಹೌದು ಸರ್, ಇಲ್ಲಿ ಏನಾಗ್ತಾ ಇದೆ, ಸೊ ಎಲ್ಲಿ ಬ್ಲಡ್ ಬಂದಿದೆ ಸರ್, ರೈಟ್ ವೆಂಟ್ರಿಕಲ್ಸ್ ಒಳಗಡೆ ಬ್ಲಡ್ ಬಂದಿದೆ. ಓಕೆ, ರೈಟ್ ವೆಂಟ್ರಿಕಲ್ಸ್ ಒಳಗಡೆ ಏನು ಬಂದಿದೆ, ಬ್ಲಡ್ ಬಂದಿದೆ. ಸೊ ರೈಟ್ ವೆಂಟ್ರಿಕಲ್ ಏನು ಮಾಡುತ್ತೆ ಸರ್, ಇಟ್ ಪಂಪ್ಸ್ ದಿ ಬ್ಲಡ್. ಇದು ಏನು ಮಾಡುತ್ತೆ, ಬ್ಲಡ್ಡನ್ನು ಪಂಪ್ ಮಾಡುತ್ತೆ ಇನ್ ಟು ದಿ ಪಲ್ಮೋನರಿ ಆರ್ಟ್ರಿ. ಓಕೆ, ಇಟ್ ಪಂಪ್ ದಿ ಬ್ಲಡ್ ಇನ್ ಟು ದಿ
ಪಲ್ಮುನರಿ ಆರ್ಟ್ರಿ ಒಳಗಡೆ ಏನು ಮಾಡುತ್ತೆ, ಇದು ಪಂಪ್ ಮಾಡುತ್ತೆ ಸರ್. ಥ್ರೂ ವಿಚ್ ಡೋರ್, ಇಲ್ಲೊಂದು ಡೋರ್ ಇದೆ, ಆ ಡೋರನ್ನು ನಾವು ಏನಂತ ಹೇಳ್ತೀವಿ, ಪಲ್ಮುನರಿ ವಾಲ್ವ್. ಓಕೆ, ಸೊ ಏನಂತ ಹೇಳ್ತೀವಿ, ಪಲ್ಮುನರಿ ವಾಲ್ವ್. ಇಲ್ಲಿ ಏನಿದೆ ಸರ್, ಪಲ್ಮುನರಿ ವಾಲ್ವ್. ರೈಟ್ ವೆಂಟ್ರಿಕಲ್ ಏನು ಮಾಡುತ್ತೆ, ಪಲ್ಮುನರಿ ವಾಲ್ವಿಂದ ಪಲ್ಮುನರಿ ಆರ್ಟ್ರಿ ಒಳಗಡೆ ಬ್ಲಡನ್ನು ಪಂಪ್ ಮಾಡುತ್ತೆ. ಸೊ ಫಸ್ಟ್ ಏನಾಗಿತ್ತು, ರೈಟ್ ಏಟ್ರಿಯಮ್ ಒಳಗಡೆ ಬ್ಲಡ್ ಬಂದಿತ್ತು ಸರ್, ಫ್ರಮ್ ಸುಪೀರಿಯರ್ ಆ್ಯಂಡ್ ಇನ್ಫೀರಿಯರ್ ವನ ಕೇವಿಂದ ರೈಟ್ ಏಟ್ರಿಯಮಿಂದ ರೈಟ್ ವೆಂಟ್ರಿಕಲ್ ಒಳಗಡೆ ಬಂತು ಸರ್, ಥ್ರೂ ದಿ ಟ್ರೈಕಸ್ಪಿಡ್ ವಾಲ್ವ್. ಸೊ ನೆಕ್ಸ್ಟ್ ಏನಾಗುತ್ತೆ, ರೈಟ್ ವೆಂಟ್ರಿಕಲ್ ಏನು ಮಾಡುತ್ತೆ, ಪಂಪ್ ದಿ ಬ್ಲಡ್ ಇನ್ ಟು ದಿ ಪಲ್ಮುನರಿ ಆರ್ಟ್ರಿ ಒಳಗಡೆ ಪಂಪ್ ಮಾಡುತ್ತೆ ವಯಾ ಥ್ರೂ ಪಲ್ಮುನರಿ ವಾಲ್ವ್. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, ದಿ ಪಲ್ಮುನರಿ ಆರ್ಟ್ರಿ ಕ್ಯಾರಿ ದಿ ಬ್ಲಡ್ ಟು ಲಂಗ್ಸ್. ಓಕೆ, ಸೊ ಇಲ್ಲೆಲ್ಲ ಬ್ಲಡ್ ಎಲ್ಲಿ ಬಂದಿದೆ, ಇವಾಗ ಪಲ್ಮುನರಿ ಆರ್ಟ್ರಿ ಹತ್ರ ಬಂದಿದೆ. ಸೊ ಪಲ್ಮುನರಿ ಆರ್ಟ್ರಿಲಿ ಏನಾಗ್ತಾ ಇದೆ, ಡಿವೈಡ್ ಆಗ್ತಾ ಇದೆ ರೈಟ್ ಆ್ಯಂಡ್ ಲೆಫ್ಟ್. ಸೊ ಇಲ್ಲ ರೈಟ್ ಇರೋದು ರೈಟ್ ಲಂಗಿಗೆ, ಲೆಫ್ಟ್ ಇರೋದು ಲೆಫ್ಟ್ ಲಂಗಿಗೆ ಏನಾಗುತ್ತೆ, ಬ್ಲಡ್ ಹೋಗಿಬಿಡುತ್ತೆ. ಓಕೆ, ಪಲ್ಮುನರಿ ಆರ್ಟ್ರಿ ಕ್ಯಾರಿ ದಿ ಬ್ಲಡ್ ಟು ದಿ ಲಂಗ್ ತನಕ ಏನಾಗುತ್ತೆ, ಈಗ ಬ್ಲಡ್ ಹೋಗಿಬಿಡುತ್ತೆ. ಓಕೆ, ಲಂಗ್ ತನಕ ಏನಾಗುತ್ತೆ, ಬ್ಲಡ್ ಹೋಗಿಬಿಡುತ್ತೆ. ಸೊ ಲಂಗ್ಸ್ ಒಳಗಡೆ ಏನಾಗುತ್ತೆ, ಇನ್ ದಿ ಲಂಗ್ಸ್ ಒಳಗಡೆ ಏನಾಗುತ್ತೆ, ಬ್ಲಡ್ ರಿಲೀಸ್ ಕಾರ್ಬನ್ ಡೈಆಕ್ಸೈಡ್. ಬ್ಲಡ್ ಏನು ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡನ್ನು ರಿಲೀಸ್ ಮಾಡುತ್ತೆ ಆ್ಯಂಡ್ ಪಿಕಪ್ ಆಕ್ಸಿಜನ್. ಅಂದರೆ ಏನು, ಕಾರ್ಬನ್ ಡೈಆಕ್ಸೈಡನ್ನು ಬಿಡುತ್ತೆ, ಆಕ್ಸಿಜನನ್ನು ಹಿಡ್ಕೊಂಡು ಬಿಡುತ್ತೆ. ಓಕೆ, ಕಾರ್ಬನ್ ಡೈಆಕ್ಸೈಡನ್ನು ಬಿಡುತ್ತೆ, ಆಕ್ಸಿಜನನ್ನು ಪಿಕಪ್ ಮಾಡಿಕೊಳ್ಳುತ್ತೆ. ಎಲ್ಲಿ ಸರ್, ಲಂಗ್ಸ್ ಒಳಗಡೆ. ಸೊ ಇದನ್ನು ನಾವು ಏನಂತ ಹೇಳ್ತೀವಿ, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಅಥವಾ ನಾವು ಇದನ್ನು ಎಕ್ಸ್ಟರ್ನಲ್ ರೆಸ್ಪಿರೇಷನ್ ಅಂತ ಕೂಡ ಹೇಳ್ಬೋದು. ಏನಂತ ಹೇಳ್ಬೋದು ಸರ್, ಎಕ್ಸ್ಟರ್ನಲ್ ರೆಸ್ಪಿರೇಷನ್ ಅಂತ ಹೇಳ್ಬೋದು. ಗ್ಯಾಸ್ ಎಕ್ಸ್ಚೇಂಜ್ ವಿಥಿನ್ ದಿ ಲಂಗ್ಸ್ ಈಸ್ ನೋನ್ ಆ್ಯಸ್ ಎಕ್ಸ್ಟರ್ನಲ್ ರೆಸ್ಪಿರೇಷನ್ ಅಂತ ಕೂಡ ನಾವು ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, ನಾವು ದಿ ಆಕ್ಸಿಜಿನೇಟೆಡ್ ಬ್ಲಡ್. ಹೌದು ಸರ್, ಇಷ್ಟೊತ್ತನ ಅದು ಏನಿತ್ತು, ಡಿಆಕ್ಸಿಜಿನೇಟೆಡ್ ಬ್ಲಡ್ ಇತ್ತು. ಸೊ ಲಂಗ್ಸ್ ಒಳಗಡೆ ಬಂದಿದ ಮೇಲೆ ಅದು ಏನಾಯಿತು ಸರ್, ಡಿಆಕ್ಸಿಜಿನೇಟೆಡ್ ಇರೋದು ಆಕ್ಸಿಜಿನೇಟೆಡ್ ಬ್ಲಡ್ ಆಯಿತು. ಓಕೆ, ನಾವು ದಿ ಆಕ್ಸಿಜಿನೇಟೆಡ್ ಬ್ಲಡ್ ಫ್ಲೋ ಬ್ಯಾಕ್ ಟು ದಿ ಲೆಫ್ಟ್ ಏಟ್ರಿಯಮ್. ಓಕೆ, ಸೊ ನಾವು ಏನಾಗುತ್ತೆ, ಆಕ್ಸಿಜಿನೇಟೆಡ್ ಬ್ಲಡ್ ಏನಿರುತ್ತೆ ಅಲ್ಲ, ಲೆಫ್ಟ್ ಏಟ್ರಿಯಮ್ಗೆ ರಿಟರ್ನ್ ಬರುತ್ತೆ ಸರ್. ಹೇಗೆ ಬರುತ್ತೆ, ಥ್ರೂ ದಿ ಪಲ್ಮುನರಿ ವೇನ್. ಓಕೆ, ಸೊ ವಯಾ ಪಲ್ಮುನರಿ ವೇನ್. ಹೌದು ಸರ್, ನಾವು ಆಕ್ಸಿಜಿನೇಟೆಡ್ ಬ್ಲಡ್ ಫ್ಲೋ ಬ್ಯಾಕ್ ಟು ದಿ ಲೆಫ್ಟ್ ಏಟ್ರಿಯಮ್ ಒಳಗಡೆ ಆಕ್ಸಿಜಿನೇಟೆಡ್ ಬ್ಲಡ್ ಬರುತ್ತೆ. ಓಕೆ, ವಯಾ ಪಲ್ಮುನರಿ ವೇನ್ಸ್. ಸೊ ಪಲ್ಮುನರಿ ವೇನ್ಸ್ ಎಲ್ಲಿಗೆ ತರ್ತವೆ, ಬ್ಲಡ್ ಲೆಫ್ಟ್ ಏಟ್ರಿಯಮ್ ತನ ತರ್ತವೆ. ಓಕೆ, ಸೊ ಇನ್ನೊಂದು ಸಲ ನೋಡೋಣ ಡಯಾಗ್ರಾಮ್ನಿಂದ. ಸೊ ಏನಾಗುತ್ತೆ ಇಲ್ಲಿ, ಸುಪೀರಿಯರ್ ಆ್ಯಂಡ್ ಇನ್ಫೀರಿಯರ್ ವನ ಕೇವ ನಮ್ಮ ರೈಟ್ ಏಟ್ರಿಯಮ್ ಒಳಗಡೆ ಡಿಆಕ್ಸಿಜಿನೇಟೆಡ್ ಬ್ಲಡ್ಡನ್ನು ತರ್ತವೆ. ಓಕೆ, ರೈಟ್ ಏಟ್ರಿಯಮ್ ಒಳಗಡೆ ಡಿಆಕ್ಸಿಜಿನೇಟೆಡ್ ಬ್ಲಡ್ಡನ್ನು ತರ್ತವೆ. ಸೊ ಡಿಆಕ್ಸಿಜಿನೇಟೆಡ್ ಬ್ಲಡ್ ರೈಟ್ ಏಟ್ರಿಯಮಿಂದ ರೈಟ್ ವೆಂಟ್ರಿಕಲ್ಸ್ ಬರುತ್ತೆ. ಎಲ್ಲಿ ಬರುತ್ತೆ ಸರ್, ರೈಟ್ ವೆಂಟ್ರಿಕಲ್ಸಿಗೆ ಬರುತ್ತೆ. ಸೊ ರೈಟ್ ವೆಂಟ್ರಿಕಲ್ಸಿಂದ ಪಲ್ಮುನರಿ ಆರ್ಟ್ರಿಗೆ ಬರುತ್ತೆ. ಬ್ಲಡ್ ಎಲ್ಲಿ ಬರುತ್ತೆ ಸರ್, ಪಲ್ಮುನರಿ ಆರ್ಟ್ರಿ. ಓಕೆ, ಸೊ ಲೆಫ್ಟ್ ಇರೋದು ಲೆಫ್ಟ್ ಲಂಗಿಗೆ ತಗೊಂಡು ಹೋಗುತ್ತೆ, ರೈಟ್ ಇರೋದು ರೈಟ್ ಲಂಗ್ಸಿಗೆ ತಗೊಂಡು ಹೋಗುತ್ತೆ. ಓಕೆ, ಸೊ ಈ ಲಂಗ್ಸ್ ಒಳಗಡೆ ಏನಾಗ್ತಾ ಇದೆ, ಗ್ಯಾಸ್ ಎಕ್ಸ್ಚೇಂಜ್ ಆಗ್ತಾ ಇದೆ. ಅಂದರೆ ಡಿಆಕ್ಸಿಜಿನೇಟೆಡ್ ಬ್ಲಡ್ ಇರೋದು ಏನು ಕನ್ವರ್ಟ್ ಆಗ್ತಾ ಇದೆ, ಆಕ್ಸಿಜಿನೇಟೆಡ್ ಬ್ಲಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಓಕೆ, ಸೊ ಒಂದು ಸಾರಿ ಕನ್ವರ್ಟ್ ಆಗಿದ ಮೇಲೆ ಮತ್ತೆ ಬ್ಲಡ್ ಎಲ್ಲಿ ಬರುತ್ತೆ, ರಿಟರ್ನ್ ಬರುತ್ತೆ ಸರ್. ಎರಡು ಸೈಡಿಂದ ಬ್ಲಡ್ ಎಲ್ಲಿ ಬರುತ್ತೆ, ರಿಟರ್ನ್ ಬರುತ್ತೆ. ಎಲ್ಲಿಗೆ ಬರುತ್ತೆ ಸರ್, ಲೆಫ್ಟ್ ಏಟ್ರಿಯಮ್. ಓಕೆ, ದಿ ಆಕ್ಸಿಜಿನೇಟೆಡ್ ಬ್ಲಡ್ ರಿಟರ್ನ್ ಟು ದಿ ಹಾರ್ಟಿಗೆ ರಿಟರ್ನ್ ಆಗ್ತಾ ಇದೆ ಥ್ರೂ ದಿ ಪಲ್ಮುನರಿ ವೇನ್. ಇದೇನಿದೆ ಸರ್, ಪಲ್ಮುನರಿ ವೇನಿಂದ ರಿಟರ್ನ್ ಬರ್ತಾ ಇದೆ. ಓಕೆ, ಏನಿಗೆ ಬರ್ತಾ ಇದೆ, ರಿಟರ್ನ್ ಬರ್ತಾ ಇದೆ ಥ್ರೂ ದಿ ಪಲ್ಮುನರಿ ವೇನ್ ಇನ್ ಟು ದಿ ಲೆಫ್ಟ್ ಏಟ್ರಿಯಮ್ ಒಳಗಡೆ ಆಕ್ಸಿಜಿನೇಟೆಡ್ ಬ್ಲಡ್ ಬಂದಿದೆ ಸರ್. ನೆಕ್ಸ್ಟ್ ಏನಾಗುತ್ತೆ, ಲೆಫ್ಟ್ ಏಟ್ರಿಯಮಿಂದ ಲೆಫ್ಟ್ ವೆಂಟ್ರಿಕಲ್ ತನಕ ಹೋಗುತ್ತೆ. ಲೆಫ್ಟ್ ಏಟ್ರಿಯಮಿಂದ ಲೆಫ್ಟ್ ವೆಂಟ್ರಿಕಲ್ ಹೋಗುತ್ತೆ ಆ್ಯಂಡ್ ಲೆಫ್ಟ್ ಏಟ್ರಿಯಮಿಂದ ಅಯೋರ್ಟಾಯಿಂದ ಫುಲ್ ಹೋಲ್ ಬಾಡಿ ಪಾರ್ಟಿಗೆ ಹೋಗುತ್ತೆ. ಅದನ್ನು ನಾವು ಸಿಸ್ಟಮಿಕ್ ಅಂತ ಹೇಳ್ತೀವಿ. ಓಕೆ, ಸೊ ಪಲ್ಮುನರಿ ಅಂದರೆ ಏನು ಸರ್, ಹಾರ್ಟ್ ಆ್ಯಂಡ್ ಲಂಗ್ ಮಧ್ಯದಲ್ಲಿ ಏನಾಗ್ತಾ ಇದೆ, ಇದನ್ನು ನಾವು ಪಲ್ಮುನರಿ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನಾವು ನೋಡೋಣ ಸಿಸ್ಟಮಿಕ್ ಸರ್ಕ್ಯುಲೇಷನ್. ಸೊ ಸಿಸ್ಟಮಿಕ್ ಸರ್ಕ್ಯುಲೇಷನ್ನಲ್ಲಿ ಏನಾಗ್ತಾ ಇದೆ,
ಹಾರ್ಟಿಂದ ಬ್ಲಡ್ ಬಾಡಿ ಪಾರ್ಟ್ಸಿಗೆ ಹೋಗ್ತಾ ಇದೆ, ಎಲ್ಲ ಬಾಡಿ ಪಾರ್ಟ್ಸಿಗೆ ಹೋಗ್ತಾ ಇದೆ, ಮತ್ತೆಲ್ಲ ಬಾಡಿ ಪಾರ್ಟ್ಸಿಂದ ಹಾರ್ಟಿಗೆ ಬ್ಲಡ್ ಹೋಗ್ತಾ ಇದೆ. ಓಕೆ, ಸೊ ಹಾರ್ಟ್ ಏನು ಮಾಡುತ್ತೆ, ಬಾಡಿ ಪಾರ್ಟಿಗೆ ಎಲ್ಲ ಬಾಡಿ ಪಾರ್ಟ್ಸಿಗೆ ಬ್ಲಡ್ ಸಪ್ಲೈ ಮಾಡುತ್ತೆ, ಮತ್ತೆಲ್ಲ ಬಾಡಿ ಪಾರ್ಟಿಂದ ಹಾರ್ಟ್ ಮತ್ತೆ ಎಲ್ಲಿಗೆ ತನಕ ಹೋಗ್ತಾ ಇದೆ, ಹಾರ್ಟ್ ತನಕ ಹೋಗ್ತಾ ಇದೆ. ಓಕೆ, ಸೊ ಇದನ್ನು ನಾವು ಏನಂತ ಹೇಳ್ತೀವಿ, ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಪರ್ಪಸ್ ಏನಿದೆ ಸರ್, ಟು ಸಪ್ಲೈ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಟು ಆಲ್ ಬಾಡಿ ಸೆಲ್ಸ್ ಆ್ಯಂಡ್ ರಿಮೂವ್ ವೇಸ್ಟ್. ಹೌದು ಸರ್, ಇಲ್ಲೇನಾಗ್ತಾ ಇದೆ, ಆಕ್ಸಿಜನ್ ಸಪ್ಲೈ ಆಗ್ತಾ ಇದೆ, ನ್ಯೂಟ್ರಿಷನ್ ಸಪ್ಲೈ ಆಗ್ತಾ ಇದೆ, ಮತ್ತು ವೇಸ್ಟ್ ಕೂಡ ರಿಮೂವ್ ಆಗ್ತಾ ಇದೆ ಇನ್ ಸಿಸ್ಟಮಿಕ್ ಸರ್ಕ್ಯುಲೇಷನ್. ಓಕೆ, ಸೊ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ನಾವು ನೋಡಿದ್ರೆ ಇಲ್ಲೇನಾಗುತ್ತೆ, ಆಲ್ರೆಡಿ ನಮಗೆ ಗೊತ್ತಿದೆ, ಆಕ್ಸಿಜಿನೇಟೆಡ್ ಬ್ಲಡ್ ಫ್ರಮ್ ಲಂಗ್ಸ್ ಎಂಟರ್ ದಿ ಲೆಫ್ಟ್ ಏಟ್ರಿಯಮ್. ಹೌದು ಸರ್, ಲಂಗ್ಸಿಂದ ನಮ್ಮ ಲೆಫ್ಟ್ ಏಟ್ರಿಯಮ್ ತನಕ ಏನು ಬಂದಿದೆ ಸರ್, ಆಕ್ಸಿಜಿನೇಟೆಡ್ ಬ್ಲಡ್ ಬಂದಿದೆ. ಓಕೆ, ವಾಯ ಪಲ್ಮನರಿ ವೇನ್ಸ್. ಸೊ ಪಲ್ಮನರಿ ವೇನ್ಸಿಂದ ನಮ್ಮ ಲೆಫ್ಟ್ ಏಟ್ರಿಯಮ್ ತನಕ ಏನು ಬಂದಿದೆ, ಆಲ್ರೆಡಿ ಆಕ್ಸಿಜಿನೇಟೆಡ್ ಬ್ಲಡ್ ಬಂದಿದೆ. ಸೊ ಅದು ನಾವು ಎಲ್ಲಿ ನೋಡಿದ್ದೀವಿ, ಪಲ್ಮನರಿ ಸರ್ಕ್ಯುಲೇಷನಲ್ಲೇ ನೋಡಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಇವಾಗ ಏನಾಗುತ್ತೆ, ದಿ ಬ್ಲಡ್ ಫ್ಲೋ ಫ್ರಮ್ ಲೆಫ್ಟ್ ಏಟ್ರಿಯಮ್ ಟು ಲೆಫ್ಟ್ ವೆಂಟ್ರಿಕಲ್. ಹೌದು ಸರ್, ಲೆಫ್ಟ್ ಏಟ್ರಿಯಮಿಂದ ಲೆಫ್ಟ್ ವೆಂಟ್ರಿಕಲ್ ತನಕ ಬ್ಲಡ್ ಏನಾಗುತ್ತೆ, ಫ್ಲೋ ಆಗುತ್ತೆ. ಸೊ ಅವೆರಡರ ಮಧ್ಯದಲ್ಲಿ ಒಂದು ವಾಲ್ವ್ ಪ್ರೆಸೆಂಟ್ ಇದೆ, ಒಂದು ಡೋರ್ ಪ್ರೆಸೆಂಟ್ ಇದೆ, ಅದನ್ನು ನಾವು ಮಿಟ್ರಲ್ ವಾಲ್ವ್ ಅಥವಾ ಬೈಕಸ್ಪಿಡ್ ವಾಲ್ವ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಬ್ಲಡ್ ಏನಾಗ್ತಾ ಇದೆ ಸರ್, ಬ್ಲಡ್ ಫ್ಲೋ ಫ್ರಮ್ ಲೆಫ್ಟ್ ಏಟ್ರಿಯಮ್ ಟು ಲೆಫ್ಟ್ ವೆಂಟ್ರಿಕಲ್ ಥ್ರೂ ದಿ ಮಿಟ್ರಲ್ ವಾಲ್ವ್ ಆರ್ ಬೈಕಸ್ಪಿಡ್ ವಾಲ್ವ್. ನೆಕ್ಸ್ಟ್, ದಿ ಲೆಫ್ಟ್ ವೆಂಟ್ರಿಕಲ್ ಪಂಪ್ ದಿ ಬ್ಲಡ್ ಥ್ರೂ ಅಯೋರ್ಟಿಕ್ ವಾಲ್ವ್ ಇಂಟು ದಿ ಅಯೋರ್ಟಾ. ಹೌದು ಸರ್, ಇವಾಗ ಏನಾಗುತ್ತೆ, ಲೆಫ್ಟ್ ವೆಂಟ್ರಿಕಲ್ ಇದೆ, ಇದೇನಿದೆ, ಲೆಫ್ಟ್ ವೆಂಟ್ರಿಕಲ್ ಇದೆ. ಸೊ ಲೆಫ್ಟ್ ವೆಂಟ್ರಿಕಲ್ ಏನು ಮಾಡುತ್ತೆ, ಬ್ಲಡ್ಡನ್ನು ಪಂಪ್ ಮಾಡುತ್ತೆ. ಎದ್ರ ಒಳಗಡೆ ಪಂಪ್ ಮಾಡುತ್ತೆ ಸರ್, ಇಂಟು ದಿ ಅಯೋರ್ಟಾ ಒಳಗಡೆ ಬ್ಲಡ್ಡನ್ನು ಪಂಪ್ ಮಾಡುತ್ತೆ ಥ್ರೂ ಅಯೋರ್ಟಿಕ್ ವಾಲ್ವ್. ಓಕೆ, ಸೊ ಅಯೋರ್ಟಾ ಆ್ಯಂಡ್ ಲೆಫ್ಟ್ ವೆಂಟ್ರಿಕಲ್ ಮಧ್ಯದಲ್ಲಿ ಇಲ್ಲೊಂದು ವಾಲ್ವ್ ಪ್ರೆಸೆಂಟ್ ಇದೆ, ಅದನ್ನು ನಾವು ಅಯೋರ್ಟಿಕ್ ವಾಲ್ವ್ ಅಂತ ಹೇಳ್ತೀವಿ. ಓಕೆ, ಸೊ ಲೆಫ್ಟ್ ವೆಂಟ್ರಿಕಲ್ ಬ್ಲಡ್ಡನ್ನು ಪಂಪ್ ಮಾಡುತ್ತೆ ಥ್ರೂ ದಿ ಅಯೋರ್ಟಿಕ್ ವಾಲ್ವ್ ಇಂಟು ದಿ ಅಯೋರ್ಟಾ ಒಳಗಡೆ ಏನಾಗುತ್ತೆ, ಇಲ್ಲಿ ಬ್ಲಡ್ ಪಂಪ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, ಅಯೋರ್ಟಾ ಒಳಗಡೆ ಬ್ಲಡ್ ಪಂಪ್ ಆಗಿದ ಮೇಲೆ ದಿ ಅಯೋರ್ಟಾ ಡಿಸ್ಟ್ರಿಬ್ಯೂಟ್ ದಿ ಆಕ್ಸಿಜನ್ ರಿಚ್ ಬ್ಲಡ್ ಟು ಆಲ್ ಬಾಡಿ ಪಾರ್ಟ್ಸ್ ಥ್ರೂ ದಿ ಆರ್ಟರೀಸ್. ಹೌದು ಸರ್, ಇದು ಏನು ಮಾಡುತ್ತೆ, ಅಯೋರ್ಟಾ ಏನು ಮಾಡುತ್ತೆ, ಎಲ್ಲ ಬಾಡಿ ಪಾರ್ಟ್ಸ್ಗಳಿಗೆ ಬ್ಲಡನ್ನು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಆಕ್ಸಿಜನ್ ರಿಚ್ ಬ್ಲಡ್ ಅಂದರೆ ಆಕ್ಸಿಜಿನೇಟೆಡ್ ಬ್ಲಡ್ಡನ್ನು ಏನು ಮಾಡುತ್ತೆ, ಇದು ಎಲ್ಲ ಬಾಡಿ ಪಾರ್ಟ್ಸ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಥ್ರೂ ದಿ ಆರ್ಟ್ರೀಸ್. ಅದಕ್ಕೆ ಹೇಳ್ತೀವಿ ಆರ್ಟ್ರೀಸ್ ಕಂಟೇನ್ ಆಕ್ಸಿಜಿನೇಟೆಡ್ ಬ್ಲಡ್ ಅಂತ ಹೇಳ್ತಾರಲ್ಲ. ಓಕೆ, ಸೊ ಇದು ಏನು ಮಾಡುತ್ತೆ, ಅಯೋರ್ಟಾ ಎಲ್ಲ ಬಾಡಿ ಪಾರ್ಟ್ಸ್ಗಳಿಗೆ ಆಕ್ಸಿಜಿನೇಟೆಡ್ ಬ್ಲಡ್ಡನ್ನು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಥ್ರೂ ದಿ ಆರ್ಟ್ರೀಸ್. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, ದಿ ಬಾಡಿ ಟಿಶ್ಯೂ ಯೂಸ್ ದಿ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯೆಂಟ್ ಆ್ಯಂಡ್ ಬ್ಲಡ್ ಬಿಕಮ್ ಡಿಆಕ್ಸಿಜಿನೇಟೆಡ್. ಹೌದು ಸರ್, ಇಲ್ಲೇನಾಗುತ್ತೆ, ನಮ್ಮ ಎಲ್ಲ ಬಾಡಿ ಪಾರ್ಟ್ಸ್ ತನಕ ಈಗೇನು ಹೋಗಿದೆ, ಆಕ್ಸಿಜಿನೇಟೆಡ್ ಬ್ಲಡ್ ಹೋಗಿದೆ. ಸೊ ನಮ್ಮ ಬಾಡಿ ಪಾರ್ಟ್ಸ್ ಒಳಗಡೆ, ಎಲ್ಲ ಬಾಡಿ ಪಾರ್ಟ್ಸ್ ಒಳಗಡೆ ಏನಾಗುತ್ತೆ, ಆಕ್ಸಿಜನ್ ಯೂಸ್ ಮಾಡುತ್ತೆ. ನಮ್ಮ ಬ್ಲಡ್ ಒಳಗಡೆ ಇರೋ ಆಕ್ಸಿಜನ್ ಏನಾಗುತ್ತೆ, ಯೂಸ್ ಆಗುತ್ತೆ, ಆ್ಯಂಡ್ ನ್ಯೂಟ್ರಿಷನ್ ಕೂಡ ಏನಾಗುತ್ತೆ, ಯೂಸ್ ಆಗುತ್ತೆ. ಓಕೆ, ಸೊ ಆಕ್ಸಿಜನ್ ಎಲ್ಲ ಯೂಸ್ ಆಗಿದ್ಮೇಲೆ ಆ ಬ್ಲಡ್ಡನ್ನು ನಾವು ಏನಂತ ಹೇಳ್ತೀವಿ, ಡಿಆಕ್ಸಿಜಿನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ. ಓಕೆ, ಸೊ ಆಕ್ಸಿಜನ್ ಮೊದಲು ಜಾಸ್ತಿ ಇತ್ತು ಸರ್, ಅದಕ್ಕೋಸ್ಕರ ನಾವು ಆಕ್ಸಿಜಿನೇಟೆಡ್ ಬ್ಲಡ್ ಅಂತ ಹೇಳ್ತಾ ಇದ್ದೀವಿ. ಸೊ ಆಕ್ಸಿಜನ್ ಇವಾಗ ಕಡಿಮೆ ಆದಮೇಲೆ ನಾವು ಅದನ್ನು ಡಿಆಕ್ಸಿಜಿನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್, ದಿ ಡಿಆಕ್ಸಿಜಿನೇಟೆಡ್ ಬ್ಲಡ್ ರಿಟರ್ನ್ ಟು ರೈಟ್ ಏಟ್ರಿಯಮ್. ಹೌದು ಸರ್, ಡಿಆಕ್ಸಿಜಿನೇಟೆಡ್ ಬ್ಲಡ್ ಮತ್ತೆಲ್ಲಿ ಬರುತ್ತೆ, ರೈಟ್ ಏಟ್ರಿಯಮ್ ಒಳಗಡೆ ಬರುತ್ತೆ. ಓಕೆ, ಥ್ರೂ ಸುಪೀರಿಯರ್ ಆ್ಯಂಡ್ ಇನ್ಫೀರಿಯರ್ ವನಕೇವ. ಹೌದು ಸರ್, ಮತ್ತೆ ಮೇಲ್ಗಡೆ ಕೆಳಗಡೆಯಿಂದ ಬ್ಲಡ್ ಬರುತ್ತೆ, ರೈಟ್ ಏಟ್ರಿಯಮ್ ಮತ್ತು ರೈಟ್ ವೆಂಟ್ರಿಕಲ್ ಮತ್ತು ಪಲ್ಮನರಿ ಆರ್ಟ್ರಿ, ಲಾಂಗ್ ಪಲ್ಮನರಿ ವೇನ್, ಲೆಫ್ಟ್ ಏಟ್ರಿಯಮ್, ಲೆಫ್ಟ್ ವೆಂಟ್ರಿಕಲ್, ಅಯೋರ್ಟಾ. ಇದೇ ಥರ ಏನು ನಡೆಯುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ನಡೀತಾ ಇರುತ್ತೆ. ಸೊ ಐ ಥಿಂಕ್ ನಿಮಗೆ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅರ್ಥ ಆಗಿರ್ಬೋದು. ಸೊ ಇನ್ನೊಂದು ಸರಿ ನಾವು ನೋಡೋಣ ಇಲ್ಲಿ ಸರ್ಕ್ಯುಲೇಷನ್ ಹೇಗಾಗುತ್ತೆ ಅಂತ. ಓಕೆ, ಸೊ ಡಿಆಕ್ಸಿಜಿನೇಟೆಡ್ ಬ್ಲಡ್, ಸೊ ಇಲ್ಲಿ ಬ್ಲೂ ಕಲರ್ ಇದೆ ಅಲ್ಲ, ಅದೇನಿದೆ ಡಿಆಕ್ಸಿಜಿನೇಟೆಡ್ ಬ್ಲಡ್ ಇದೆ, ಆ್ಯಂಡ್ ರೆಡ್ ಕಲರ್ ಇರೋದು ಆಕ್ಸಿಜನ್ ರಿಚ್ ಬ್ಲಡ್ ಅಥವಾ ಆಕ್ಸಿಜಿನೇಟೆಡ್ ಬ್ಲಡ್. ಓಕೆ, ಸೊ ಡಿಆಕ್ಸಿಜಿನೇಟೆಡ್ ಬ್ಲಡ್ ಎಂಟರ್ ಟು ದಿ ರೈಟ್ ಏಟ್ರಿಯಮ್.
ಹೌದು ಸರ್, ರೈಟ್ ಏಟ್ರಿಯಂ ಒಳಗಡೆ ಡಿಆಕ್ಸಿಜನೇಟೆಡ್ ಬ್ಲಡ್ ಎಂಟರ್ ಆಗ್ತಾ ಇದೆ ಫ್ರಮ್ ಸುಪೀರಿಯರ್ ಆ್ಯಂಡ್ ಇನ್ಫೀರಿಯರ್ ವೆನಕೇವಾ. ಮೇಲ್ಗಡೆ ಆ್ಯಂಡ್ ಕೆಳಗಡೆ ಬಾಡಿ ಪಾರ್ಟಿಂದ ಏನಾಗ್ತಾ ಇದೆ ಇಲ್ಲಿ ರೈಟ್ ಏಟ್ರಿಯಂ ಒಳಗಡೆ ಬ್ಲಡ್ ಬರ್ತಾ ಇದೆ. ಸೊ ರೈಟ್ ಏಟ್ರಿಯಂ ಒಳಗಡೆ ಬ್ಲಡ್ ಬಂದಿದ ಮೇಲೆ ಸೊ ರೈಟ್ ಏಟ್ರಿಯಮಿಂದ ರೈಟ್ ವೆಂಟ್ರಿಕಲ್ಸಿಗೆ ಬರುತ್ತೆ. ಎಲ್ಲಿ ಬರುತ್ತೆ ಸರ್? ರೈಟ್ ವೆಂಟ್ರಿಕಲ್ಸ್. ಸೊ ರೈಟ್ ವೆಂಟ್ರಿಕಲ್ಸಿಂದ ಎಲ್ಲಿಗೆ ಹೋಗುತ್ತೆ? ಪಲ್ಮನರಿ ಆರ್ಟ್ರಿ. ಓಕೆ, ಸೊ ಎಲ್ಲಿ ಹೋಗುತ್ತೆ? ಪಲ್ಮನರಿ ಆರ್ಟ್ರಿ. ಸೊ ಪಲ್ಮನರಿ ಆರ್ಟ್ರಿಯಿಂದ ಲಂಗ್ಸ್. ಸೊ ಲಂಗ್ಸ್ ಒಳಗಡೆ ಏನಾಗುತ್ತೆ ಸರ್? ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಏನಾಗುತ್ತೆ? ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ಗ್ಯಾಸ್ ಎಕ್ಸ್ಚೇಂಜ್ ಆದಾಗಿಂದ ಏನಾಗುತ್ತೆ? ಪಲ್ಮನರಿ ವೇನ್ಸಿಂದ ಆಕ್ಸಿಜನೇಟೆಡ್ ಬ್ಲಡ್ ಬರುತ್ತೆ. ಪಲ್ಮನರಿ ವೇನ್ಸಿಂದ ಆಕ್ಸಿಜನೇಟೆಡ್ ಬ್ಲಡ್ ಬರುತ್ತೆ ಇಂಟು ದಿ ಲೆಫ್ಟ್ ಏಟ್ರಿಯಂ. ಲೆಫ್ಟ್ ಏಟ್ರಿಯಂ ಒಳಗಡೆ ಆಕ್ಸಿಜನೇಟೆಡ್ ಬ್ಲಡ್ ಬಂದಿದ ಮೇಲೆ ಏನಾಗುತ್ತೆ? ಲೆಫ್ಟ್ ಏಟ್ರಿಯಮಿಂದ ಲೆಫ್ಟ್ ವೆಂಟ್ರಿಕಲ್ ತನ. ಓಕೆ, ಸೊ ಲೆಫ್ಟ್ ಏಟ್ರಿಯಮಿಂದ ಲೆಫ್ಟ್ ವೆಂಟ್ರಿಕಲ್ ತನ ಏನಾಗುತ್ತೆ? ಲೆಫ್ಟ್ ವೆಂಟ್ರಿಕಲ್ ತನ ಏನಾಗುತ್ತೆ? ಆಕ್ಸಿಜನೇಟೆಡ್ ಬ್ಲಡ್ ಬರುತ್ತೆ. ಓಕೆ, ಸೊ ಲೆಫ್ಟ್ ವೆಂಟ್ರಿಕಲಿಂದ ಮತ್ತೆ ಅಯೋರ್ಟಾ ಬರುತ್ತೆ. ಅಯೋರ್ಟಾಯಿಂದ ನಮ್ಮ ಎಲ್ಲ ಬಾಡಿ ಪಾರ್ಟ್ಸ್ಗಳಿಗೆ ಬ್ಲಡ್ ಹೋಗಿಬಿಡುತ್ತೆ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.